ನಮಸ್ಕಾರ ರೀಪ ಎಲ್ಲರಿಗೂ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ಎಂತ ಒಂದು ಕರ್ಮಕಾಂಡದ ಕೆಲಸ ಮಾಡ್ಯಾರ ಆ ನೀಚರು. ಅವರು ಎಂತ ಕಾರ್ಯ ಮಾಡಿ ಈಗ ಜೈಲು ಸೇರ್ಯಾರ. 3 ಬಂಧನ ಆಗೈತಿ. ಅಲ್ಲಿರುವಂತ ಒಬ್ಬ ಮುಸ್ಲಿಂ ಹೆಡ್ಮಾಸ್ತರನ್ನ ವರ್ಗಾವಣೆ ಮಾಡುವ ಸಲುವಾಗಿ ಇನ್ನೇನೋ ಕಸರತ್ತು ಮಾಡಿ ಆ ಕುಡಿಯುವ ನೀರಿಗೆ ವಿಷ ಹಾಕಿ ಆ ಮಕ್ಕಳನ್ನ ಭವಿಷ್ಯದನ್ನ ಹಾಳು ಮಾಡುವ ಸಲುವಾಗಿ ಎಷ್ಟು ಸಾವು ನೋವು ಆಗ್ತಿದ್ದು. ಏನಾದ್ರೂ ದೊಡ್ಡ ಅನಾಹುತ ಆಗ್ತಿತ್ತಂದ್ರ ಇವ್ರು ಯಾರು ಅಂದ್ರೆ ನೀವು ಶ್ರೀರಾಮ ಸೇನೆಯ ಅಧ್ಯಕ್ಷರಂತ್ರಿ. ಇನ್ನು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಕಡಕಿಳಿಬೇಕು. ಅಲ್ಲಿ ಬಂದು ಇದನ್ನು ವಿಚಾರಣೆ ಮಾಡ್ಬೇಕು. ಇಂಥದ್ದು ಯಾಕೆ ಕೆಲಸ ಮಾಡ್ಯಾರಿ ಅಂತೇಳಿ ಸೀಮಾರಿ ಹಾಕಬೇಕು. ಅವರನ್ನ ಅಲ್ಲಿಂದ ಉಚ್ಚಾಟನೆ ಮಾಡಬೇಕು. ಇದು ಮುತಾಲಿಕೆಗೆ ಬಹಳ ಒಂದು ಈ ಎದುರಾದ ಸಮಸ್ಯೆ. ಇದ್ರ ಬಗ್ಗೆ ಮುತಾಲಿಕೆನ್ನ ಬಾಯಿ ಬಿಟ್ಟಿಲ್ಲ. ಮಕ್ಕಳು ಸರ್ವ ಜಾತಿ ಜನಾಂಗದ ಶಾಂತಿಯ ತೋಟ. ಅಲ್ಲಿ ಶಿಕ್ಷಣ ಕಲೀಲಿಕ್ಕೆ ಬಂದಂತ ಮುಗ್ಧ ಸರ್ವ ಜಾತಿಯ ಮಕ್ಕಳು ಸಮಾನಾಂತರ ವೇದಿಕೆಯಿಂದ ಶಿಕ್ಷಣ ಕಲಿಯಕ್ಕೆ ಬರ್ತಾರ್ರಿ. ಆ ಶಿಕ್ಷಣ ಕಲಿಯುವ ಮಕ್ಕಳ ಮೇಲೆ ನೀವು ಶೇಡ ತೀರ್ಸ್ಕೋತೀರಿ. ಆ ಹೆಡ್ ಮಾಸ್ತರ್ನ ನೇಮ ಮಾಡಿ, ಹೆಡ್ ಮಾಸ್ತರು ಮುಸ್ಲಿಂ ಅಂತ ಅವನನ್ನು ವರ್ಗಾವಣೆ ಮಾಡುವ ಸಲುವಾಗಿ ಅನೇಕ ಪ್ರಯತ್ನಗಳನ್ನ ಮಾಡಿದ್ರಿ, ವಿಫಲ ಆದರಂತ ಆ ಮಕ್ಕಳಿಗೆ ಅದು ಒಂದು ಮಗುವನ್ನ ಅಲ್ಲಿ ಆ ನೀರಿನ ಟ್ಯಾಂಕಿನಲ್ಲಿ ಕಳಿಸಿ ಅವನಿಗೆ ಏನಾದ್ರು ಆಶೆ ಚಾಕೊಲೇಟು ಕುರ್ಕುರೆ 500 ರೂಪಾಯಿನೂ ಸಹಿತ ಕೊಟ್ಟಾರಂತ ವರದಿ ಆಗಾಕತೈತಿ. ನಾಚಿಕೆಗೇಡಿನ ವಿಷಯ ಇದು ಎಲ್ಲರೂ ಸಮಾಜವೇ ತಲೆ ತಗ್ಗಿಸುವಂತ ಕೆಲಸ ಮಾಡಿದಾರ. ಆ 3ರನ್ನು ಸಹಿತ ಪ್ರಜ್ವಲ್ ರೇವಣ್ಣನ ಹೆಂಗ ಕಾಯಂ ಜೈಲ್ ಹಾಕಿರಲ್ಲ ಜೀವನ ಪರ್ಯಂತ, ಆ ಟೈಪ್ ಹಾಕಿದ್ರೆ ಇಂತಹ ಘಟನೆಗಳು ಬಹಳ ಕಡಿಮೆ ಆಗತಾವ್. ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತು ಅಲ್ಲಿ ಅಖಾಡ ಕೇಳದೈತಿ. 3ರ ಬಂಧನ ಆಗೈತಿ. 3 ಒಂದು ಸಂಘದ ಜೊತೆ ಸಂಬಂಧ ಇಟ್ಕೊಂಡವರು. ಅವರು ಏನು ಸಾರ್ತಿದ್ರು, ಯಾವ ಘೋಷಣೆಗಳನ್ನ ಕೂರ್ತಿದ್ರು, ಆ ಘೋಷಣೆಗಳು ಕೂಗುವಂತವರು ದೇಶಭಕ್ತರಂತ ಹೆಸರು ಹೇಳಿಕೊಂಡು ಆ ಸಂಘದ ನೇತೃತ್ವ ವಹಿಸಿಕೊಂಡು ಇಂಥ ದುಷ್ಕೃತ್ಯಗಳಿಗೆ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಇವರಿಗೆ ಏನನ್ನಬೇಕು? ಸಮಾಜ ಇವರನ್ನು ಯಾವ ರೀತಿ ನೋಡಬೇಕು? ಆ ಸಮಾಜ ಇವತ್ತು ಆ ಮಕ್ಕಳ ಮೇಲೆ ಯಾವ ದುಷ್ಪರಿಣಾಮ ಬೀರ್ತೈತಿ? ಆ ದೇವರು ಆ ಮಕ್ಕಳ ಜೀವ ಕಾಪಾಡ್ಯಾನ. ಇಲ್ದಿದ್ರೆ ಸಾವು ನೋವು ಆಗ್ತಿದ್ದು ಮುಗ್ಧ ಮಕ್ಕಳನ್ನ ಬಲಿಪಶು ಮಾಡುವ ಸಲುವಾಗಿ ಈ ಸಂಘದ ನೇತೃತ್ವ ವಹಿಸಿದವರು ಏನ್ ವಿಚಾರ ಮಾಡ್ತಾರ? ಇನ್ನು ಕಾದು ನೋಡ್ಬೇಕಲ್ರಿ. ಅವರಿಗೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವರನ್ನ ತಕ್ಷಣ ಒಂದು ಘೋಷಣೆ ಮಾಡಿ ಕಾಯಂ ಜೈಲ್ ಆಗುವಂತ ಅವರೇ ಸ್ವತಃ ಒಂದು ಕಂಪ್ಲೇಂಟ್ ಸಹಿತ ಮಾಡಬೇಕು. ಈಗ ಕಾಡಕ್ಕಿಳಿಬೇಕು. ಪ್ರಮೋದ್ ಮುತಾಲಿಕ್ ಅವರನ್ನ ನೀವು ಕಾಯಂ ಜೈಲು ಶಿಕ್ಷೆ ವಿಧಿಸುವಂಗೆ ಈಗ ಅಖಾಡಕ್ಕೆ ಇಳಿಬೇಕು. ಅದನ್ನ ಜನ ಕಾಯಕತ್ತಾರ. ಈ ಘಟನೆ ತಲೆ ತಗ್ಗಿಸುವಂತ ಘಟನೆ. ಈ ಘಟನೆಗೆ ಕಾರಣೀಭೂತರಾದಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮಕ್ಕಳ ಭವಿಷ್ಯದ ಜೊತೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ನಿಮಗೆ ಯಾವ ಮಾನದಂಡ ಅನುಸರಿಸಬೇಕು? ಅದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ಆರಾಧ ದೈವೆ ಎಲ್ಲಮ್ಮ ತಾಯಿ. ಇನ್ನು ನೀನು ಒಂದು ದೊಡ್ಡ ಶಿಕ್ಷೆ ಅವರಿಗೆ ಕೊಡಬೇಕು. ಅದೇ ಅವರಿಗೆ ಶಾಪವಾಗಿ ಪರಿಣಾಮವಾಗಿ ಸರ್ವನಾಶ ಆಗಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಂಗಾದ್ರ ಆ 3 ಯಾರು ತೋರಿಸ್ಬೇಕಲ್ರಿ? ತೋರಿಸ್ತಾನ ನೋಡ್ರಿ. ಫೇಸ್ಬುಕ್ ಫಾಲೋ ಮಾಡ್ರಿ, ಯೂಟ್ಯೂಬ್ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಜವಾರಿ ಕಡಕ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.